ವಸಂತ ಗಿಳಿಯಾರ್ ಅವರು ಬಂದಿದ್ದಾಗ ಅವರ ಪಕ್ಕದಲ್ಲಿ ಸೌಜನ್ಯಗೆ ಅನ್ಯಾಯ ಆಗಿದೆ, ನ್ಯಾಯ ಸಿಕ್ಕಿಲ್ಲ, ಧರ್ಮಸ್ಥಳ ದೇವಸ್ಥಾನಕ್ಕೆ ಸಂಬಂಧಿಸಿದವರು ಈ ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ದಾರೆ ಅಂತ ವಾದಿಸ್ತಾ ಇರುವಂಥವರೊಬ್ಬರನ್ನ ವಸಂತ ಗಿಳಿಯಾರ್ ಅವರ ಪಕ್ಕದಲ್ಲಿ ಕೂಡಿಸಿ ಅವರಿಬ್ಬರಿಗೂ ವಾದ ಮಾಡಿಸಬೇಕು ಅನ್ನುವಂಥದ್ದು ನನ್ನ ಬಯಕೆಯಾಗಿತ್ತು. ಅದರ ಭಾಗವಾಗಿ ಅನೇಕರನ್ನ ಸಂಪರ್ಕಿಸಿದ್ವಿ. ಅವರು ಯಾರೂ ಬರಲಿಲ್ಲ. ರುದ್ರಮುನೀಸ್ ಅವ್ರಿಗೂ ಹೇಳಿದೆ, ಹೌದು ಆ ರೀತಿಯಾಗಿ ಆದರೆ ಚರ್ಚೆ ಚೆನ್ನಾಗಿರುತ್ತೆ, ಯಾರ್ಯಾರಿಗೆ ಏನೇನು ಸಂಶಯ ಇದೆಯೋ ಸಂಶಯ ಕೇಳೋರನ್ನೆಲ್ಲ ಕರ್ಕೊಂಬಂದು ನನ್ನ ಪಕ್ಕಕ್ಕೆ ಕೂಡಿಸಿ ಅಂದ್ರವರು. ಅದರ ಭಾಗವಾಗಿ ನಾವು ಮಹೇಶ್ ತಿಮ್ಮರೋಡಿ ಅವರನ್ನು ಸಂಪರ್ಕಿಸಿದ್ವಿ, ಗಿರೀಶ್ ಮಟ್ಟಣ್ಣವರವ್ರನ್ನ ಸಂಪರ್ಕಿಸಿದ್ವಿ, ವಕೀಲರಾದ ಮೋಹಿತ್ ಅವ್ರನ್ನ ಸಂಪರ್ಕಿಸಿದ್ವಿ, ಸಮೀರ್ ಅನ್ನುವಂಥವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಹಾಕಿಲ್ಲ, ಇಮೇಲ್ ಮಾಡಿದ್ದೀವಿ, ಅವರ ಫೋನ್ ಕೂಡ ಮಾಡಿದ್ದೀವಿ. ಆದಾಗ್ಯೂ ಕೂಡ ಯಾರು ಇವತ್ತಿನ ಚರ್ಚೆಯ ಭಾಗಿಯಾಗೋದಕ್ಕೂ ಕೂಡ ಬರಲಿಲ್ಲ. ರುದ್ರಮುನಿ ಸರ್ ಬಹಳ ಇನ್ಸಿಸ್ಟ್ ಮಾಡಿದರು, ಆ ಗುಂಪಿನವರೊಬ್ಬರು ಬಂದು ಪಕ್ಕಕ್ಕೆ ಕೂತ್ಕೊಂಡ್ರೆ ಸತ್ಯಾಸತ್ಯತೆಗಳ ಪರಾಮರ್ಶೆ ಭಾಳ ಚೆನ್ನಾಗಾಗುತ್ತೆ, ಕರೆಸಿ ಯಾರನ್ನಾದರೂ ಕರ್ಕೊಂಬಂದು ನನ್ನ ಪಕ್ಕದಲ್ಲಿ ಕೂಡಿಸಿ ಅಂತ. ಎನಿವೇಸ್ ಅವರು ಇಲ್ಲ, ಅವರ ರೋಲನ್ನು ನಾನು ಪ್ಲೇ ಮಾಡ್ತೀನಿ, ಡೆವಿಲ್ಸ್ ಅಡ್ವೊಕೇಟ್. ಅವರು ಕೇಳ್ತಾ ಇರೋ ಪ್ರಶ್ನೆಗಳನ್ನೆಲ್ಲ ಇವತ್ತು ನಾನು ಕೇಳ್ತೀನಿ. ಇವತ್ತು ಅನೇಕರು ಬಂದಿದ್ದಾರೆ ಪ್ರಶ್ನೆ ಕೇಳೋದಕ್ಕೆ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪೈಕಿ ಹಲವರಾದರೂ ಸೌಜನ್ಯ ಕೇಸನ್ನು ನೀಟಾಗಿ ತಿಳ್ಕೊಂಡಿದ್ದೀರಿ ಮತ್ತು ರಿಲೆವೆಂಟ್ ಪ್ರಶ್ನೆಗಳನ್ನು ಕೇಳ್ತೀರಿ ಅನ್ನೋ ಭಾವನೆ ನನ್ನದು. ರುದ್ರಮುನಿ ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನನಗೆ ನಿಜವಾಗ್ಲೂ ಬಯಕೆ ಆಗಿತ್ತು, ಇಲ್ಲಿ 2 ಚೇರ್ ಹಾಕಬೇಕು. ಇನ್ನೊಂದು ಚೇರ್ನಲ್ಲಿ ಈ ಹೋರಾಟಗಾರರ ಪೈಕಿ ಒಬ್ಬರು ಪ್ರಮುಖರನ್ನು ಕರ್ಕೊಂಡ್ಬಂದು ಕೂಡಿಸ್ಬೇಕು, ಯಾರು ಭಾಷಣಗಳನ್ನು ಮಾಡ್ತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ, ಅಭಿಯಾನ ಮಾಡ್ತಿದ್ದಾರೆ, ಅವ್ರನ್ನ ಕೂಡಿಸ್ಬೇಕು ಅಂತಿತ್ತು. ಅನ್ಫಾರ್ಚುನೇಟ್ಲಿ ಅದು ಸಾಧ್ಯ ಆಗ್ತಾ ಇಲ್ಲ. ಸೊ ಅವರು ಕೇಳ್ತಾ ಇರುವ ಪ್ರಶ್ನೆಗಳನ್ನು, ಅವರು ಯೂಟ್ಯೂಬ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇರೋ ಪ್ರಶ್ನೆಗಳನ್ನೇ ನಾನು ಕೇಳ್ತೀನಿ. ನನಗೆ ಈ ಬೀಟಿಂಗ್ ಅರೌಂಡ್ ದ ಬುಷ್ ಮಾಡಿ ಅಭ್ಯಾಸ ಇಲ್ಲ ಸರ್, ನೇರವಾಗಿ ವಿಷಯಕ್ಕೆ ಬರ್ತೀನಿ. ವೀರೇಂದ್ರ ಹೆಗ್ಗಡೆಯವರು, ಅವರ ಕುಟುಂಬದವರು ಹಣಬಲ, ತೋಳ್ಬಲ, ಅಧಿಕಾರ ಬಲ, ವರ್ಚಸ್ಸು ಎಲ್ಲವನ್ನೂ ಬಳಸಿ ತನಿಖೆಯನ್ನು ದಾರಿ ತಪ್ಪಿಸಿದ್ರು, ಸಾಕ್ಷ್ಯಗಳನ್ನು ಮುಚ್ಚಿ ಹಾಕಿದರು. ಇದು ಆರೋಪ. ಶುದ್ಧ ಸುಳ್ಳು. ನನ್ನ ತನಿಖೆಯ ಪರಿಮಿತಿಯನ್ನು ಗಮನಿಸಿದ್ರಿ. ಆ ರೀತಿ ಯಾವತ್ತು ಸಾಕ್ಷ್ಯ ಆಧಾರಗಳು ಬಂದಿದ್ದರೆ ಈಗಾಗಲೇ ಮತ್ತೊಮ್ಮೆ ಅದನ್ನೇ ರಿಪೀಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಈಗ ಆ ಥರದ ಪ್ರೆಷರಿಗೆ ಒಳಪಡುವ ವ್ಯಕ್ತಿತ್ವ ನಂದಲ್ಲ. ಓಕೆ, ನಾನು ಸುಮಾರು 32 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ. ನನ್ನ ಸೆಲೆಕ್ಷನ್ನಿಂದ ಹಿಡಿದು ರಿಟೈರ್ಮೆಂಟ್ ತನಕನೂ ಸೆಲೆಕ್ಷನ್ ಮಾಡಿದವರು ಸಹ ಯಾವುದೇ ಹಂಬಾಕ್ಸು ಮತ್ತು ದುಡ್ಡು ಕಾಸಿನ ಸಹಾಯದಿಂದ ರೆಕಮೆಂಡೇಷನಿಂದ ಸೆಲೆಕ್ಷನ್ ಆದವನಲ್ಲ.